ಬಿಟ್ಟು ನನಗೆ ಕರಿತಿ ಅಂತ ಹೇಳ ನೀನೇ ಸರ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಅಂತ ಕರೀಲಿಲ್ಲ, ಹೆಡ್ ಮಾಸ್ಟರ್ ಫೋನ್ ಮಾಡಿನಪ್ಪ ಬಾರಪ್ಪ ಬಂದು ಹೋಗಪ್ಪ ಲೋನ್ ಬಗ್ಗೆ ಅಂತ ಹೇಳಿದ್ರಿ ಸರ್. ಮ್ಯಾನೇಜ್ಮೆಂಟ್ ಮೀಟಿಂಗ್ ಅಂತಾನೆ ಕರೆದಿತ್ತು, HM ಏನು ಕರೀತಾರೆ ಸರ್. ಹೆಡ್ ಮಾಸ್ಟರ್ ನೀನ್ ಅಷ್ಟೇ ವೈಯಕ್ತಿಕವಾಗಿ ಬಂದು ಹೋಗಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಎಲ್ಲಾ ಟೀಚರ್ಸ್ ಕರಿಬೇಕಲ್ಲ ಅಂತ ನನ್ಗೆ ಆ ತರ ಡೌಟ್ ಉಂಟು ಸರ್. ಆ ಸೋಳ ಮಗನ ಕತೆ ನೀನೇನು ಕಟ್ಟೋದು? ಹಾ ಸರ್. ಹೆಡ್ ಮಾಸ್ಟರ್ ಕರೆಯೋದು, ಯಾವ ಟೀಚರ್ ಇಂಡಿವಿಜುವಲ್ ಟೀಚರ್ ಬೇಕು ಕರೆಯೋದು ನನ್ನ ಇಚ್ಛೆ. ಹಾ ಸರ್. ನಾನು ಹೇಳಿದವ್ರು ಬರ್ಬೇಕು. HM ಏನಕ್ಕೆ ಬರ್ತಾರೆ ಸರ್? ಒಂದೇ ಮಾಹಿತಿ ಸರ್, ನಾನು ಸರ್ ಕರೆದಾಗ ನೋಡಪ್ಪ ಇಬ್ರು ಹೆಡ್ ಮಾಸ್ಟರ್ ಬರೋಕೆ ನೀನು ಬಸ್ಟೇ ಬಾ ಅಂತಂದ್ರಿ ಸರ್ ನನಗೆ. ಸರ್ ನಾನು ಅಷ್ಟೇ ಆದ್ರೆ ಮೊನ್ನೆ ಬಂದೋಗಿನಿ ಸರ್, ನೀವು ಲೋನ್ ಕೇಳಿದ್ರಿ ಅದ್ರ ಸಂಬಂಧ ಆದ್ರೆ ಬೇಡ ಅಂತ ಹೇಳಿದೆ ಸರ್ ಅಂತಂದ್ರೆ. ಸರ್ ಲೋನ್ ಮಾಡಕ್ಕಂತಾನೆ ಹೇಳಿದ್ರಿ ಸರ್ ನೀವು, ಯಾಕಂದ್ರೆ ನೋಡಪ್ಪ. ಹಾಂ ಸರ್. ಹಾಂ ಸರ್. ಹಾಂ ಸರ್. ಇಲ್ಲ ಮೀಟಿಂಗ್ ಅಂತ ಏನು ಹೆಡ್ ಮಾಸ್ಟರ್ ಹೇಳಿಲ್ಲ ಸರ್, ನಾನು ಮೀಟಿಂಗ್ ಅಂತ ಏನು ನೀವು ಹೇಳಿಲ್ಲ ಸರ್. ಅವಾಗ ನನ್ನ ಕಾಲ್ ರೆಕಾರ್ಡ್ ಇದೆ ಸರ್ ನನ್ನ ಹತ್ರ. ನನ್ನ ಹತ್ರ ಐತೆ ಸರ್. ಅದೇ ಈಗ ಮೊನ್ನೆ ನೋಡಪ್ಪ ಬಂದು 2 ಹೆಡ್ ಮಾಸ್ಟರ್ ಹೇಳಿನಿ, ಬಂದು ಹೋಗಪ್ಪ ನೀನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ಬೇಕು ನೀನು ತಪ್ಪಗಂತಂದು ಹೇಳಿದ್ರಲ್ಲ ಸರ್. ಅದು ನನ್ನ ಹತ್ರ ಮಾಹಿತಿ ಇದೆ ಸರ್, ಅದಕ್ಕೆ ಹೇಳಿ. ಮಾಹಿತಿ ಐತಿ, ನೀನು ಬರ್ಕೊಂಡು ಇಟ್ಕೋ, ಅದನ್ನ ಬರೆದು ಮುಗಿನ್ಕಾಯಿ ಇಟ್ಕೋ. ಹಾಂ ಸರ್. ಹಾಂ ಸರ್. ಮ್ಯಾನೇಜ್ಮೆಂಟ್ ಮೀಟಿಂಗು HM ಜೊತೆ ಇಲ್ಲ ಸರ್, ಕರೆದೈತಿ ಅಂತ ಹೇಳಿ ನನಗೆ. ಇಬ್ಬರು ಹೆಡ್ ಮಾಸ್ಟರ್ ಜೊತೆಗೆ ಹೇಳಿನಪ್ಪ ಬಂದು ಹೋಗಪ್ಪ ಅಂತ ನೀವು ಮೊದಲಿಗೆ ಮುಂದೆ ಹೇಳಿದಾಗ ಮಾವನ ಹತ್ರನೂ ಫೋನ್ ಮಾಡಿಸಿ ಲೋನ್ ಮಾಡ್ಸೋಣ ಮತ್ತಪ್ಪ ಅಂತ. ಯಾಕಂದ್ರೆ ನೀವು ಲೋನ್ ಮಾಡ್ಸಂತ ಅಂದ್ರಿ ಸರ್ ಅವತ್ತು, ಲೋನ್ ಮಾಡ್ಸಪ್ಪ OTP ಹೇಳಪ್ಪ ಅಂತ ಹೇಳಿದ್ರಿ ಸರ್, ಅದಕ್ಕೋಸ್ಕರ ನಾನು ಹಿಂಗೆ ಮಾಡಿದ್ದೆ ಸರ್. ಲೋನ್ ಮಾಡ್ಸಕ್ ಹೇಳಿದ್ದೆ ಬೇರೆ, ಅವತ್ತು ಕರೆದಿದ್ದೆ ಬೇರೆ. ನಿನ್ನೆ ಲೋನ್ ಮಾಡ್ಸಕ್ ಹೇಳಿದ್ದು 1 ತಿಂಗಳಿಂದ ಹೇಳಿದೆ ದೊಡ್ಡ ಮನುಷ್ಯ ನಿನಗೆ ಸರ್. ಹೇಳಿದ್ದೆ. ಹ್ಞೂ ಸರ್. ಆಗೋದಿಲ್ಲ ಅಂದ್ಮೇಲೆ ಮುಗಿದೋಗ್ತದು ಕಷ್ಟಕಾಲ, ನೀನಿಲ್ಲ ನಿಮ್ಮಪ್ಪ. ಹಾಂ ಸರ್. ಹಾಂ ಸರ್. ಈಗ ಮತ್ತೆ ಅಂತಂದ್ಮೇಲೆ ಮಾಮ ಲೋನಿಗೆ ಕರಿತಿದಾರೆ ಮಾಮ ಮತ್ತೆ ಅಂದ್ರೆ ನೀನೇನು ಹೋಗ್ಬೇಡಪ್ಪ, ನಾನೆಲ್ಲ ಮೊದಲಿಗೆ ಹೇಳಿದೆಲ್ಲ ಮೊನ್ನೆ ಒಬ್ಬೊಬ್ಬನ ಹೋಗ್ಬೇಡ ಮೀಟಿಂಗ್, ಎಲ್ಲ ಮಿಸ್ಟ್ರು ಎಲ್ಲ ಟೀಚರ್ಸ್ ಮೀಟಿಂಗ್ ಕರೆದು ನೀನು ಹೋಗಪ್ಪ, ಮತ್ತೆ ಹೋಗ್ತೀಯಲ್ಲ ವರ್ಷ ಮೀಟಿಂಗ್ ಹೋಗ್ತೀಯಲ್ಲಪ್ಪ, ಮತ್ತೆ 6 ತಿಂಗಳ ಕರೆದು ಹೋಗ್ತೀಯಲ್ಲಪ್ಪ, ಮತ್ತೆ ಯಾಕೆ ಮೀಟಿಂಗು? ಹ್ಞೂ ಸರ್. ಹ್ಞೂ ಸರ್. ಸರ್ ಮಾಮಾರು ಹೇಳ್ದಂಗೆ ಕೇಳ್ತಾನೆ ಸರ್. ಅವ್ರು ಇಲ್ಲ ಸರ್, ಅದನ್ನ ನೀವು ಸರ್ ನೀವು ಹೇಳ್ದಂಗೆ ಕೇಳ್ತಾನೆ, ನೀವು ಹೇಳ್ದಂಗೆ ಕೇಳ್ತಾನೆ, ಮಾಮಾರು ಹೇಳ್ದಂಗೆ ಕೇಳ್ತಾನೆ ಸರ್. ನಾನು ಸರ್ ನಾನು ಶಾಲೆಯಿಂದ ಹೊರಗೆ ಹೋಗಲ್ಲ ಸರ್, ನಿಮ್ಮ ಶಾಲೆಗೆ ಸೇರ್ಕೊಂಡಿರೋದು ಎಲ್ಲ ಪ್ರೋಸೆಸ್ ಪ್ರಕಾರ ಹೆಂಗೆ ಬಂದು ಎಲ್ಲರೂ ಹೆಂಗೆ ಬಂದು ನಂಗೆ ಬಂದೀನಿ ಸರ್. ನಾನು ಈಗ ಸಗಣಿ ತಿನ್ನು ಹೇಳಿ ತಿನ್ಬೇಡ ಅಂತ ಸಸ್ಪೆಂಡ್ ಮಾಡತ್ತಿ, ಸಸ್ಪೆಂಡ್ ಮಾಡಿದ್ರೆ ಹೋಗು ಸರ್. ಈಗ ಹೆಡ್ ಮಾಸ್ಟರ್ ಈಗ ಆಯ್ತು ಸರ್, ಹೇಳಿದ್ರಿ ಸರ್, ನೀವು ಹೇಳ್ತೀವಿ ಸಸ್ಪೆಂಡ್ ಮಾಡಿದ್ರಿ ಸರ್. ನೀವು ಸಸ್ಪೆಂಡ್ ಮಾಹಿತಿಗೆ ಈಗ ಮತ್ತೆ ಶಾಲೆಗೆ ಹೋಗಪ್ಪ ಅಂತ ಹೇಳಿ ದೊಡ್ಡವರೆಲ್ಲ ಹೇಳಿದಾರೆ ಸರ್. ಸಾಹೇಬ್ರದ್ದು ಸಸ್ಪೆಂಡ್ ಮಾಡಿ ಶಾಲೆಗೆ ಬಂದು ಏನು ಟಿಕೆಟ್ ಬೇಕಾಗಿಲ್ಲ, ನಿಮ್ಮಪ್ಪ ನಿಮ್ಮ ಮಾವನ ಟಿಕೆಟ್ ಇಲ್ಲ ಸರ್. ಸರ್ ದಯವಿಟ್ಟು ನೀವು ದೊಡ್ಡವರಾಗಿ ಹಿಂಗೆ ಕೆಟ್ಟ ಭಾಷೆಗಳು ಮಾತಾಡಬೇಡಿ ಸರ್, ಪ್ಲೀಸ್ ಸರ್. ನಮಗೆ ಗೈಡೆನ್ಸ್ ಇದೆ ಸರ್. ಇಲ್ಲ ಸರ್, ನೀವು ಭಾಳ ತುಂಬ ಒಳ್ಳೆಯವರು ಸರ್. ನನಗೆ ನೌಕರಿ ಕೊಟ್ಟಿದ್ದೀರಾ, ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದೀರಾ ಸರ್ ಇಷ್ಟು ವರ್ಷ. ಈಗ ಲೋನ್ ಕೇಳಿ ಎಲ್ಲರೂ ದುಡ್ಡು ಕೊಟ್ಟಾಗ ನಾನು ದುಡ್ಡು ಕೊಟ್ಟಿನಿ ಸರ್, ಎಲ್ಲ ಟೀಚರ್ಸು ದುಡ್ಡು ಕೊಟ್ಟಿದ್ದಾರೆ ಸರ್. ಎಲ್ಲರೂ ಕೊಟ್ಟಾಗ ನಾನು ದುಡ್ಡು ಕೊಟ್ಟಿದ್ದೀನಿ ಸರ್. ಮೊನ್ನೆ ಎಲ್ಲರೂ ನಾನು 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಸರ್. ಈಗ ಹಂಗಲ್ಲ ಸರ್, ದಯವಿಟ್ಟು ಸರ್ ನಿಮ್ಮ ಘನತೆಗೆ, ನೀವು ಒಬ್ಬ MLA ಮಗಾಗಿ ನಿಮ್ಮ ಘನತೆಗೆ ನೀವು ಕುಂತರಂಗೆ ಮಾತಾಡಬೇಡಿ ಸರ್, ದಯವಿಟ್ಟು ಪ್ಲೀಸ್ ಸರ್. ಹಂಗಲ್ಲ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್ ಪ್ಲೀಸ್.